ಈ ಫೋರ್ತ್ ಪ್ರಶ್ನೆಯಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. 30 ವುಮೆನ್ ವೇರ್ ಎಕ್ಸಾಮ್ಡ್ ಇನ್ ಅನ್ ಹಾಸ್ಪಿಟಲ್. ನೋಡಿ 30 ವುಮೆನ್ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಕೊಟ್ಟಿದ್ರು. ಸಿಗ್ಮಾ ಎಫ್ ಐ ಈಸ್ 30 examined in an hospital by a doctor and the number of the heartbeats per minute were recorded. Okay, heartbeats per minute ಅನ್ನು ಏನು ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ನಂಬರ್ ಆಫ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್. ಓಕೆ, ಈ ರೀತಿ ರೆಕಾರ್ಡ್ ಮಾಡ್ತಾ ಬಂದರು. ಆ್ಯಂಡ್ ಸಮರೈಸ್ಡ್ ಆಸ್ ಫಾಲೋಸ್. ಫೈಂಡ್ ದ ಮೀನ್ ಆಫ್ ದ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಫಾರ್ ದೀಸ್ ವುಮೆನ್ಸ್. ಓಕೆ, ಮೀನ್ ಆಫ್ ಹಾರ್ಟ್ ಬೀಟ್ಸ್ ಫಾರ್ ದೀಸ್ ವುಮೆನ್. ಓಕೆ, ಪರ್ ಮಿನಿಟ್ಗೆ ಏನು ಮಾಡಬೇಕು, ಕಂಡುಹಿಡಿಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಹೌದಾ, ಪರ್ ಮಿನಿಟ್ಗೆ ಕೊಟ್ಟಿದ್ದಾರೆ ವ್ಯಾಲ್ಯೂ. ಸೊ ಪರ್ ಮಿನಿಟಲ್ಲೇ ಕ್ಯಾಲ್ಕುಲೇಟ್ ಆಗುತ್ತೆ ಫೈನಲ್ ಆಗಿ. ಚೂಸಿಂಗ್ ದ ಸೂಟೇಬಲ್ ಮೆಥಡ್. ಇದ್ರದ್ದು ಏನು ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾವನ್ನು ಮೀನ್ ಇದ್ರದ್ದು ಏನು ಕಂಡುಹಿಡಿಬೇಕು, ಮೀನನ್ನು ಕಂಡುಹಿಡಿಬೇಕು. ಮೀನ್ ಮಾಡೋಣ. ಈಗ ಮಾಡೋಣ ಬನ್ನಿ. ಈಗ ಆ್ಯಕ್ಚುಯಲ್ ಪ್ರಾಬ್ಲಮ್ ನಮ್ದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರಾಬ್ಲಮ್ ಸೊಲ್ಯೂಷನ್. ಸೊ ಫಸ್ಟ್ ಎಕ್ಸ್ ಐ ಅನ್ನು ಕಂಡುಹಿಡಿತೀನಿ. ಎಕ್ಸ್ ಐ ಏನಾಗುತ್ತೆ, 67 ಆಗುತ್ತೆ. ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2. ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡ್ ಬೈ 2 ಮಾಡಿದಾಗ ಏನು ಬರುತ್ತೆ, 67 ಬರುತ್ತೆ. ಇಲ್ಲಿ 67 ಬರುತ್ತೆ, 67.5 ಬರುತ್ತೆ. ಓಕೆ ನೋಡಿ, 67.5. 65. ಸೊ 66.5 ಬರುತ್ತೆ ಆನ್ಸರ್. ಓಕೆ, ಬರುತ್ತೆ 66.5. 66.5 ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನಾಯಿತು, +3 ಮಾಡ್ಕೊತ ಹೋದ್ರೆ 69.5. ನೆಕ್ಸ್ಟು 72.5 +3 ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ +3 ಮಾಡಿದರೆ 75.5. ನೆಕ್ಸ್ಟ್ +3 ಮಾಡಿದರೆ 78.5. ನೆಕ್ಸ್ಟ್ +3 ಮಾಡಿದರೆ ಏನಾಗುತ್ತೆ, 78 ಆಯಿತು, 81.5. ನೆಕ್ಸ್ಟು 84.5 ಆಗುತ್ತೆ. ಹೌದಾ, ಇಲ್ಲಿವರೆಗೂ ಕ್ಲಿಯರಾ? ಸರಿ, ಇದು ಎಕ್ಸ್ ಐ ವ್ಯಾಲ್ಯೂ ಬಂತು. ಈಗ ನೋಡಿ, ಇಲ್ಲಿ ಎಕ್ಸ್ ಐ ವ್ಯಾಲ್ಯೂ ಡೆಸಿಮಲಲ್ಲಿವೆ. ಓಕೆ, ಡೆಸಿಮಲ್ಗೆ ಇಂಟು ಮಾಡಿ ಡೈರೆಕ್ಟ್ ಮೆಥಡಿಂದ ಮಾಡೋದಂದರೆ ಅಷ್ಟೇ. ಹೌದಾ, ಆಗೋದಿಲ್ಲ, ಅಷ್ಟೇ ಈಸಿ ಆಗೋದಿಲ್ಲ ಸಾಲ್ವ್ ಮಾಡೋದಕ್ಕೆ. ಸೊ ಏನು ಮಾಡ್ತೀನಿ, ಈಗ ನೆಕ್ಸ್ಟ್ ಮೆಥಡ್ಗೆ ಹೋಗ್ತೀನಿ, ಡಿ ಐಯನ್ನು ಕಂಡುಹಿಡಿತೀನಿ. ನೆಕ್ಸ್ಟ್ ಸ್ಟೆಪ್ ಹೋಗಿ ಡಿ ಐಯನ್ನು ಕಂಡುಹಿಡಿತೀನಿ. ಡಿ ಐ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಎ ವ್ಯಾಲ್ಯೂನ ಏನು ತೊಗೊಳ್ಳೋಣ, ನಾನಿಲ್ಲಿ ಈ ಕಡೆ ಕೆಳಗಡೆ ಮೇಲ್ಗಡೆ 3 ಅಂದರೆ ಇದು ನನಗೆ ಎ ವ್ಯಾಲ್ಯೂ ಆಗುತ್ತೆ. ಓಕೆ, ದಿಸ್ ಈಸ್ ಮೈ ಎ ವ್ಯಾಲ್ಯೂ. ಓಕೆ, ಇಲ್ಲಿ ಮೈನಸ್ ಮಾಡಿ ಏನು ಬರುತ್ತೆ, 75 ಮೈನಸ್ ಮಾಡಿದರೆ 9 ಬರುತ್ತೆ. -11 ಎಷ್ಟು ಬರುತ್ತೆ, ಇಲ್ಲಿಂದ ಮಾಡ್ಕೊಳ್ತಾ ಹೋಗೋಣ. -3 -6 -9. ಇಲ್ಲಿ 0, ಇಲ್ಲಿ 3 6 9 ಬಂತು. ಓಕೆ, ನೆಕ್ಸ್ಟ್ ಈಗ ಇವನು ಮಾಡೋಣ, ಇಲ್ಲಿಗೆ ಮುಗಿಸೋಣ. ಇವನು ಮಾಡಿಬಿಡೋಣ, ಇನ್ನು ಈಸಿ ಆಗುತ್ತೆ. ಓಕೆ, ಯು ಐವರೆಗೂ ಹೋಗ್ಬೋಣ. ಸೊ ಯು ಐ ಈಕ್ವಲ್ ಟು ಡಿ ಐ ಬೈ ಎಚ್. ಎಚ್ ವ್ಯಾಲ್ಯೂವನ್ನು ನಾನು 3 ಅಂತ ತೊಗೊಳ್ತೀನಿ. ಎಚ್ ವ್ಯಾಲ್ಯೂವನ್ನು ಏನು ಮಾಡ್ತೀನಿ, 3 ಅಂತ ತೊಗೊಳ್ತೀನಿ. ಯಾಕಂದರೆ ಇದರಲ್ಲಿ ಏನಿದೆ, 3 ಕಾಮನ್ ಇದೆ, ಮತ್ತು ಇಲ್ಲಿ ಕ್ಲಾಸ್ ಇಂಟರ್ವಲ್ ಕೂಡ ಏನಿದೆ, 3ನೇ ಇದೆ. ಮಾಡಿದಾಗ ಏನು ಬಂತು, ಫಸ್ಟು ಇಲ್ಲಿ 3 ತೊಗೊಂಡಾಗ ಡಿವೈಡ್ ಬೈ 3 ಮಾಡ್ಕೊಳ್ತಾ ಹೋದರೆ -3 -2 -1 0 1 2 3. ಆಲ್ ರೈಟ್, ಈಗ ಫೈನಲ್ ಆಗಿ ಎಫ್ ಐ ಇಂಟು ಯು ಐ. ಎಫ್ ಐ ಇಂಟು ಯು ಐ. ಎಫ್ ಐ ಏನಿದೆ, 2 ಇಂಟು -3 -6 -8 3 ಇಂಟು -1 -3 0. ನೆಕ್ಸ್ಟ್ 7. ನೆಕ್ಸ್ಟ್ 2 ಇಂಟು 4 8 3 ಇಂಟು 2 6. ಓಕೆ, ಇಲ್ಲಿ ನೋಡಿ, ಈ 8 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 6 ಕೂಡ ಹೋಗುತ್ತೆ.
ಸೊ ನನಗೆ ಸಿಗ್ಮಾ ಎಫ್ ಐ ಯು ವೈ ಏನು ಉಳಿತೆ ಸಿಗ್ಮಾ ಎಫ್ ಐ ಯು ವೈ ಈಸ್ 7 - 3 is 4. ಓಕೆ ಸಿಗ್ಮಾ ಎಫ್ ಐ ಯು ವೈ ಏನು ಬಂತು 3 ಬಂತು. ಸಿಗ್ಮಾ ಎಫ್ ಐ 30 ಇದೆ. ಓಕೆ 30ನೇ ಅಲ್ವಾ, ಅವರು ಕ್ವಶನಲ್ಲಿ ಹೇಳಿದರು 30 ವುಮೆನ್ಸ್ ಅಂತೆ. ಓಕೆ 30 ವುಮೆನ್ ವೇರ್ ಎಕ್ಸಾಮೈನ್ಡ್. ಓಕೆ 30 ವುಮೆನ್ ವೇರ್ ಎಕ್ಸಾಮೈನ್ಡ್ ಎಷ್ಟು ಬಂತು. ಈಗ ಮೀನ್ ಕಂಡುಹಿಡಿಬೇಕು. ಮೀನ್ಗೆ ಸಿಂಪಲ್ ಫಾರ್ಮುಲಾ, ಮೀನ್ಗೆ ಬೇಕಾಗಿದ್ದೇನೋ ಸಿಂಪಲ್ ಫಾರ್ಮುಲಾ. ಎಕ್ಸ್ ಬಾರ್. ಓಕೆ ಇಲ್ಲಿ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ವೈ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್. ಓಕೆ ಎ ವ್ಯಾಲ್ಯೂ ಏನಿದೆ 75.5 ಪ್ಲಸ್ ಸಿಗ್ಮಾ ಎಫ್ ಐ ಯು ವೈ ಏನಿದೆ 4 ಡಿವೈಡ್ ಬೈ ಸಿಗ್ಮಾ ಎಫ್ ಐ ಈಸ್ 30 ಇಂಟು ಕ್ಲಾಸ್ ಇಂಟರ್ವಲ್ ಕ್ಲಾಸ್ ಸೈಜ್ ಏನು ತೊಗೊಂಡು 3 ತೊಗೊಂಡೀನಿ. ಸೊ 3 ಡಿವೈಡ್ ಬೈ 10 ಆಗುತ್ತೆ, 10/4 0.4 ಆಗುತ್ತೆ. 75.5 ಪ್ಲಸ್ 0.4 ವಿಚ್ ಈಸ್ ಎಕ್ಸ್ ಬಾರ್ ಈಕ್ವಲ್ ಟು 75.9. Okay, we got the mean as 75.9. So the average heartbeat rate is 75.9. ಸರಿನಾ, ಇಲ್ಲಿವರೆಗೆ ಕ್ಲಿಯರ್ ಆಯಿತಾ? ಆ್ಯಾವ್ರೇಜ್ ಏನು ಬಂತು 75.9 ಬಂತು ಈ ಪ್ರಶ್ನೆಗೆ.